ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ ಎಲ್ಲಿ? ಹೊರಗಡೆ ಮಾತಾಡ್ತಿದ್ರು ಅಕ್ಕ. ಹೌದಾ? ಬಂದ್ರಲ್ಲ ಅಪ್ಪ. ಅಪ್ಪ ಬನ್ನಿ ಕೂತ್ಕೊಳ್ಳಿ. ಅಪ್ಪ ನೀರ್ ಕೊಡ್ಲಾ? ಬೇಡಮ್ಮ. ನಮ್ರತ, ನಿಮ್ಮಮ್ಮ ಎಲ್ಲಮ್ಮ? ರೂಮಲ್ಲಿ ಇದಾರಪ್ಪ. ಹೌದಾ? ಒಂದ್ ಕೆಲಸ ಮಾಡಿ, ನೀವಿಬ್ರು ಹೋಗಿ ನಿಮ್ಮ ಅಮ್ಮನ್ ಕರ್ಕೊಂಡ್ ಬನ್ನಿ. ಸರಿ ಅಪ್ಪ. ಸರಿ ಅಪ್ಪ. ಅಮ್ಮ. ಅಪ್ಪ, ಅಮ್ಮನ ಹತ್ರ ಕೋಪ ಮಾಡ್ಕೊಳ್ದೆ ಸಮಾಧಾನವಾಗಿ ನಗ್ನಗ್ತಾ ಮಾತಾಡ್ಬೇಕು. ಇದು ಓಕೆನಾ? ಅಪ್ಪ, ಇದು ಫೇಕ್ ನಗು. ಇದು ಜೋಕರ್ ತರ ಕಾಣಿಸ್ತೀರಾ, ಆಮೇಲೆ ನಿಮ್ ನೋಡಿ ನಾವ್ ನಗ್ಬೇಕು. ಹೌದಾ? ಅಲ್ಲಮ್ಮ, ನಾನು ಅವಳ ಮುಖ ನೋಡಿದ್ರೆ ನನಗೆ ನಗುನೇ ಬರೋದಿಲ್ವಲ್ಲ, ನಾನೇನ್ ಮಾಡ್ಲಿ? ಇದು ಬೇಕು, ಓಕೆನಾ? ಸರಿ ಅಮ್ಮ, ಆಯ್ತು, ಟ್ರೈ ಮಾಡ್ತೀನಿ. ಭಾಮ, ಕೂತ್ಕೊಳ್ಳೆ. ಅದೇನು ಅಂತ ಬೇಗ ಹೇಳಿ, ನನಗ್ ತಲೆ ಸಿಡ್ದೋಗ್ತಾ ಇದೆ. ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ಕೂತ್ಕೋ. ಸತ್ಯಭಾಮೆ, ಸತ್ಯಭಾಮೆ, ಸತ್ಯಭಾಮೆ. ನಮ್ಮಮ್ಮಂದು ಯಾವಾಗ್ಲೂ ಇದೇ ಆಗೋಯ್ತು. ಅಮ್ಮ ಕೂತ್ಕೊಳ್ಳಮ್ಮ, ಕೂತ್ಕೋ ನೀನು. ಸತ್ಯಭಾಮ, ನಮ್ ಸಪ್ತಮಿಗೆ ಒಂದು ಒಳ್ಳೆ ಗಂಡು ಬಂದಿದೆ. ಅಯ್ಯಯ್ಯೋ, ಗಂಡಿನ ಕಡೆಯವ್ರು ಬಂದು ಮದುವೆಗೆ ಓಕೆ ಆಗ್ಬಿಟ್ರೆ ಖರ್ಚಿಗೆ ಹಣ ಬೇಕು. ಹಣಕ್ಕೆ ಜಮೀನ್ ಹಣ ಇಡ್ಬೇಕು. ಪತ್ರ ಕೊಡು ಅಂದ್ರೆ ನನ್ನ ಹೆಸರಿಗೆ ಜಮೀನ್ ಮಾಡಿಸ್ಕೊಂಡಿದ್ದು ಪ್ರಯೋಜನ ಇಲ್ಲದೆ ಹೋಗುತ್ತಲ್ಲ. ಏನ್ ಮಾಡೋದೀಗ? ಏನೋ ಒಳ್ಳೆ ದೊಡ್ಡ ಫೈನಾನ್ಸ್ ಮಿನಿಸ್ಟರ್ ತರ ಲೆಕ್ಕಾಚಾರ ಹಾಕ್ತಿದ್ಯಲ್ಲ. ಅಲ್ಲ, ಈಗ ಸಪ್ತಮಿ ಮದುವೆ ಮಾಡೋಕೆ ಯಾಕೆ ಇಷ್ಟ ಅರ್ಜೆಂಟು? ಓದ್ ಮುಗ್ದಿದೆ, ಕೆಲ್ಸಕ್ಕೆ ಹೋಗ್ಲಿ, ಸಂಪಾದನೆ ಮಾಡ್ಲಿ, ಚೆನ್ನಾಗಿರ್ಲಿ, ದುಡ್ದು ಸಂತೋಷವಾಗಿ ಮದ್ವೆ ಆಗ್ಲಿ. ಈಗ್ಲೇ ಮದುವೆ ಮಾಡಿ ಸಂಸಾರ ಅನ್ನೋ ಸಮುದ್ರಕ್ಕೆ ಯಾಕೆ ಅವಳನ್ನ ತಳ್ತೀರಾ? ನನ್ನನ್ ಕೇಳಿದ್ರೆ ಸಪ್ತಮಿಗೆ ಈಗ್ಲೇ ಮದ್ವೆ ಬೇಡ. ಭಾಮ, ನಾನು ಇವಳಿಗೆ ಯಾವಾಗ ಮದ್ವೆ ಮಾಡ್ಬೇಕು ಅಂತ ನಿನ್ನ ಹತ್ರ ಐಡಿಯಾ ಕೇಳೋದಿಕ್ ಕರ್ದಿಲ್ಲ ಇಲ್ಲಿ. ನಾಳೆ ಇವಳು ನೋಡೋದಿಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ಹೇಳೋದಿಕ್ ಕರ್ದಿದ್ದೀನಿ ಅಷ್ಟೇ. ಹೇಳಿದ್ರಲ್ವಾ, ಸರಿ ಬಿಡಿ. ಅಮ್ಮ ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಿದ್ದೀರಾ? ಈಗ ನೀನೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಅಮ್ಮ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಮ್ಮ. ಭಾಮ, ನನ್ನ ಮಗಳನ್ನ ನಾನು ಹೂವಿನ ತರ ಸಾಕಿದ್ದೀನಿ. ಅವಳ ಜೀವನದಲ್ಲಿ ಪ್ರತಿಯೊಂದೂ ತುಂಬಾ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಅನ್ನೋದು ನನ್ನ ಉದ್ದೇಶ. ನಾಳೆ ಸಪ್ತಮಿ ಜೀವನದಲ್ಲಿ ಮರೆಯಕ್ಕಾಗ್ದಲೇ ಇರುವಂತ ಶುಭ ದಿನ. ಅಂಥ ಗಳಿಗೆನಲ್ಲಿ ನೀನು ಅವಳಿಗೆ ತಾಯಿ ಸ್ಥಾನದಲ್ಲಿ ನಿಲ್ಲಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇಲ್ಲ, ನಾನು ಇರೋದೇ ಇಲ್ಲ ಅಂತ ನೀನೇನಾದ್ರೂ ಹಠ ಮಾಡಿದ್ರೆ ಗಂಡಿನ ಕಡೆಯವ್ರನ್ನ ಅಲ್ಲೇ ದೇವಸ್ಥಾನ ಕರೆಸಿ ಅಲ್ಲೇ ಮದುವೆ ಮಾತುಕತೆ ಮುಗಿಸ್ಬಿಡ್ತೀನಿ. ಯಾವುದಕ್ಕೂ ಯೋಚನೆ ಮಾಡು. ಈಗ ನನ್ನ ಹಠ ಹಿಡಿದ್ರೆ ನನಗೆ ತೊಂದರೆ ಜಾಸ್ತಿ. ಗಂಡಿನ ಕಡೆಯವ್ರು ಬರಲಿ, ಅವ್ರಿಗೆ 1-10 ಸೇರಿಸಿ ಅದು ಇದು ಹೇಳಿ ಸಂಬಂಧನ ಹಾಳು ಮಾಡಿದ್ರಾಯ್ತು. ಆಮೇಲೆ ಜಮೀನು ನನ್ನ ಹತ್ರನೇ ಉಳ್ಕೊಳ್ಳುತ್ತೆ. ಭಾಮ, ಹೇಗಾದ್ರೂ ಮಾಡಿ ಸಂಬಂಧನ ಹಾಳು ಮಾಡ್ಬೇಕಲ್ಲ ಅಂತ ಅನ್ಕತಿದ್ಯಾ? ಆ ಥರ ಎಲ್ಲ ನೀನು ಕನಸಿನಲ್ಲೂ ಯೋಚನೆ ಮಾಡಬೇಡ. ನಾಳೆ ಸಪ್ತಮಿನ ನೋಡಕ್ ಬರ್ತಾ ಇರುವಂತ ಗಂಡು ಯಾರು ಅಂತ ಗೊತ್ತಾ ನಿನಗೆ? ನನ್ನ ಬಾಲ್ಯದ ಗೆಳೆಯ ನಾಗರಾಜನ ಮಗ. ನಾಗರಾಜ ಯಾರು ಅಂತ ಗೊತ್ತಲ್ಲ ನಿನಗೆ? ನಮ್ಮೂರಲ್ಲಿ ನಮ್ಮ ಜೊತೆನೆ ಬೆಳೆದವನು. ಅವನಿಗೆ ನಾನೇನು ನನ್ನ ಮಕ್ಕಳೆಂತವ್ರು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕಿಂತ ಹೆಚ್ಚಿನದಾಗಿ ನೀನ್ ಯಾರು, ನೀನೇನು, ನಿನ್ನ ಬುದ್ಧಿ ಎಂಥದ್ದು ಅನ್ನೋದು ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಬುದ್ಧಿಗೆ ಏನಾಗಿದೆ ರೀ? ಈ ಮದ್ವೆಗೆ ಅಡ್ಡಿ ಮಾಡ್ತೀನಿ ಅಂತನಾ? ಅಪ್ಪ, ಅಮ್ಮ ನಮಗೆ ಒಳ್ಳೇದನ್ನೇ ಬಯಸ್ತಾರೆ. ಅವ್ರು ಯಾಕೆ ಮದ್ವೆಗೆ ಅಡ್ಡಿ ಮಾಡ್ತಾರೆ? ನೀವೇ ಹೇಳಿ ಅದನ್ನ. ಮದುವೆಗೆ ಅಡ್ಡಿ ಮಾಡದೇ ಇದ್ರೆ ಒಳ್ಳೇದು. ಅಡ್ಡಿ ಮಾಡಿದ್ರೂ ಯಾವುದೇ ಕಾರಣಕ್ಕೂ ಈ ಸಂಬಂಧನ ಕೆಡಿಸೋದಿಕ್ಕಂತೂ ಆಗೋದಿಲ್ಲ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಮಗಳೇ.
ಗಂಡು ಇವ್ರ ಬಾಲ್ಯ ಸ್ನೇಹಿತ ನಾಗರಾಜ ಮಗನ. ಈಗ ನನ್ಗೆ ಏನು ಮಾಡಿದ್ರೂ ನಡೆಯೋದಿಲ್ಲ. ಮುಂದೆ ಒಂದಲ್ಲ ಒಂದಿನ ಒಂದು ಸಂದರ್ಭ ಬರುತ್ತೆ. ಆಗ ನನ್ನ ಶಕುನಿ ಬುದ್ಧಿನ ತೋರಿಸ್ತೀನಿ. ಸಪ್ತಮಿ, ನೀನೇ ಈ ಮದ್ವೆಗೆ ಒಪ್ಕೊಂಡಿದ್ಯಾ? ನಾನೇನು ನೀನ್ ದುಡಿಯಕ್ ಹೋಗಿ ನಿಮ್ಮ ಅಪ್ಪಂಗೆ ಸೂಪರ್ ಮಾರ್ಕೆಟ್ ಇಟ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನಗೆ ಈ ಮದ್ವೆ ಇಷ್ಟ ಇಲ್ವೇನೋ ಅಂತ ಅನ್ಕೊಂಡೆ. ಇಷ್ಟ ಇಲ್ದೇ ಇರೋ ಮದ್ವೆನ ಯಾಕೆ ಬಲವಂತ ಮಾಡೋದು ಅಂತ ಬೇಡ ಅಂತ ಹೇಳ್ದೆ ಅಷ್ಟೇ ಅಮ್ಮ. ಈಗ ನೀನೇ ಒಪ್ಕೊಂಡಿದ್ಯಾ ಅಂದ್ಮೇಲೆ ನನ್ಗೂ ಒಪ್ಕೇನೆ. ನಿನ್ ಸಂತೋಷನೇ ನನ್ ಸಂತೋಷ. ಭಾಮ, ನಿಜ ಹೇಳ್ತಿದ್ಯೇನೆ? ಅಲ್ಲ, ಇವತ್ತೊಂದ್ ಮಾತು ನಾಳೆ ಒಂದ್ ಮಾತು ಮಾತಾಡಲ್ಲ ತಾನೇ? ಇಲ್ಲ ರೀ, ಸಪ್ತಮಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮದ್ವೆನ ಅಚ್ಚುಕಟ್ಟಾಗಿ ನಡ್ಸೋದು ನನ್ ಕರ್ತವ್ಯ ಅಲ್ವಾ? ನನ್ನ ಅಕ್ಕನ ಆಸೆನೂ ಇದೇ ಆಗಿತ್ತು ಅಂದ್ಮೇಲೆ ನಾನ್ ಬೇಡ ಅಂತೀನಾ? ನಾಳೆನೆ ಗಂಡಿನ ಕಡೆಯವ್ರು ಬರ್ಲಿ, ಸರಿನಾ? ಅಕ್ಕ ಮಂಜು, ಏನೇ ಆಗ್ಲಿ ಈ ಸಲ ಈ ಟೆಂಡರ್ ನಮ್ದೇ ಆಗ್ಬೇಕಮ್ಮ. ಪಪ್ಪ ಇಲ್ಲಿ ನೋಡಿ, ನಾವ್ ಈ ಅಮೌಂಟ್ ಏನಾದ್ರೂ ಫಿಕ್ಸ್ ಮಾಡಿದ್ರೆ 100% ಆ ಟೆಂಡರ್ ನಮ್ಗೆ ಆಗುತ್ತೆ. ನೀನ್ ಕೋಟ್ ಮಾಡಿದ್ಮೇಲೆ ಮುಗೀತು, ಇದನ್ನೇ ಕೋಟ್ ಮಾಡು. ತಗೊಳ್ಳೆ. ಮಂದಾರ, ನಾಳೆ ಒಂದು ಇಂಪಾರ್ಟೆಂಟ್ ಟೆಂಡರ್ ಇದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡ್ಕೊ. ಸರಿ ರೀ. ಏನಾಯ್ತು? ಇರಮ್ಮ, ರಿಂಗ್ ಆಗ್ತಾ ಇದೆ. ಮಂದಾರ, ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಯಾರು ಕಾಲ್ ಮಾಡಿರೋದು? ಅದು ಅತ್ತೆ ಕಾಲ್ ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ಏನೇ ಕಾಲ್ ಮಾಡ್ತಿದ್ದಾರೆ? ಅಂತ ಇಂಪಾರ್ಟೆಂಟ್ ವಿಷಯ ಏನಿರ್ಬೋದು? ಒಂದು ಜಗಳ ಆಡಕ್ ರೆಡಿ ಇರ್ತೀಯ ಅಥವಾ ಜಗಳ ಹತ್ಸಕ್ ರೆಡಿ ಇರ್ತೀಯ. ಅವ್ರ ತಲೆನಲ್ಲಿ ಏನೇನೋ ತುಂಬಬೇಡ ನೀನು. ಅತ್ತೆ ದಿನ ಮಲ್ಕೊಳ್ಳೋಕೆ ಮುಂಚೆ ಒಂದ್ಸಲ ಫೋನ್ ಮಾಡ್ತಾರೆ, ಓಕೆನಾ? ನಿನ್ನ ಕೆಲಸ ಏನೋ ನೋಡ್ಕೊ.